ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ನೀವು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಯಾವ ಪೋಸ್ಟ್ ಎಷ್ಟಿದಾವೆ ಏನಿದಾವೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು RRB NTPC ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಓಕೆ, ಸೊ NTPC ಅಂತ ಹೇಳಿದ ತಕ್ಷಣ ಇದು PUC ಮೇಲ್ಗಡೆ ಕರೆದಿರುವಂತಹ ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ. ಕ್ಲರ್ಕ್ ಮತ್ತೆ ಟ್ರೈನ್ಸ್ ಕ್ಲರ್ಕ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, ಸೊ ಇದ್ರದ್ದು ಎಲಿಜಿಬಿಲಿಟಿ ಏನು, ಸ್ಯಾಲರಿ ಎಷ್ಟಿದೆ, ಮತ್ತೆ ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡೋದು, ಲಿಂಕ್ ಎಲ್ಲಿದೆ, ಎಲ್ಲದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ, ಸೊ ಇದ್ರದ್ದು ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ RRB NTPC ಅಲ್ಲಿ 3000ಕ್ಕಿಂತ ಹೆಚ್ಚು ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. 12th ಆಗಿರುವಂತಹ ಅಭ್ಯರ್ಥಿಗಳಿಗೆ 18ರಿಂದ 30 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ, ಸೊ ನೋಡಿ, ಅಪ್ಲಿಕೇಶನ್ ನ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಸೊ ಇನ್ನು ನೀವು ನೋಡೋದಾದ್ರೆ 27 ನವೆಂಬರ್ 2025 ಲಾಸ್ಟ್ ಡೇಟ್ ಆಗಿದ್ದಾರೆ ಸ್ನೇಹಿತರೆ. ಓಕೆನಾ, ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸೆಲೆಕ್ಷನ್ ಪ್ರೋಸೆಸ್, ಏಜ್ ಲಿಮಿಟ್, ಸ್ಯಾಲರಿ, ಅಪ್ಲಿಕೇಶನ್ ಸ್ಟೆಪ್ಸ್, ಪ್ರತಿಯೊಂದು ಡೀಟೇಲ್ಸ್ ನಾನು ಈ ಒಂದು ವಿಡಿಯೋಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ, ಸೊ ಯಾರೆಲ್ಲ ಅಪ್ಲೈ ಮಾಡಬಹುದು ಇಲ್ಲ ಎಲ್ಲಾದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಏಜ್ ಲಿಮಿಟ್ ನೋಡೋದಾದ್ರೆ 30 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಮತ್ತು ಸ್ಯಾಲರಿ ಬಂದು ನಿಮಗೆ ಸ್ಟಾರ್ಟಿಂಗ್ ಸ್ಯಾಲರಿ 20ರಿಂದ 21,700 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಸೊ 27ನೇ ತಾರೀಕು ನವೆಂಬರ್ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ನೋಡಿ, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ಗೆ 2424 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 3394 ಪೋಸ್ಟ್ಗಳು ಕರೆದಿದ್ದಾರೆ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 163 ಪೋಸ್ಟ್ಗಳು. ಟ್ರೈನ್ಸ್ ಕ್ಲರ್ಕ್ಗೆ 77 ಪೋಸ್ಟ್ಗಳು. ಸೊ ಟೋಟಲ್ 3058 ಪೋಸ್ಟ್ಗಳು ಇದಾವೆ ಸ್ನೇಹಿತರೆ. ಆಲ್ ಓವರ್ ಇಂಡಿಯಾದಲ್ಲಿ ಪೋಸ್ಟ್ ನ ಕರೆದಿರುವಂತದ್ದು. ಓಕೆನಾ, ಸೊ PUC ಮಾಡ್ಕೊಂಡಿರುವಂತಹ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಮಿನಿಮಮ್ 50% ನೀವು ಪಾಸಿಂಗ್ ಮಾರ್ಕ್ಸ್ ನ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇದರಲ್ಲಿ ನೀವು ಟೈಪಿಂಗ್ ಪ್ರೊಫೆಷನ್ಸಿ ಬಂದು ಇಂಗ್ಲಿಷ್ ಅಥವಾ ಹಿಂದಿ ಮ್ಯಾಂಡೇಟರಿ ಆಗಿರುತ್ತೆ ಸ್ನೇಹಿತರೆ. ಕಂಪ್ಯೂಟರ್ ಟೈಪಿಂಗ್ ಇರಬೇಕು. ಸೊ ಅಕೌಂಟ್ಸ್ ಅಂಡ್ ಜೂನಿಯರ್ ಕ್ಲರ್ಕ್ ಪೋಸ್ಟ್ ಗಳಿಗೆ. ಓಕೆನಾ, ಸೊ ನೋಡಿ, ಈಗಾಗಲೇ ಹೇಳಿದಾಗ ಏಜ್ ಲಿಮಿಟ್ 30 ವರ್ಷ ಇದೆ. ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. SC/ST ಗೆ 5 ವರ್ಷ, OBC ನಾನ್ ಕ್ರಿಮಿಲೇಯರ್ ಗೆ 3 ವರ್ಷ, PWD ಗೆ 10 ವರ್ಷ ಪ್ಲಸ್. ಓಕೆನಾ, ಸೊ ಈ ರೀತಿ ಇದೆ. ಮತ್ತು ಸ್ಯಾಲರಿ ಈಗಾಗಲೇ ಹೇಳಿದಾಗ 21,700 ರೂಪಾಯಿ ಇದೆ. ಪೇ ಲೆವೆಲ್ 3 ಆಗಿರುತ್ತೆ. ಕಮರ್ಷಿಯಲ್ ಕಮ್ ಕ್ಲರ್ಕ್ ಟಿಕೆಟ್ ಕ್ಲರ್ಕ್ಗೆ. ಓಕೆನಾ, ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ಗೆ ಪೇ ಲೆವೆಲ್ 2 20,000 ಸ್ಯಾಲರಿ ಇರುತ್ತೆ ಸ್ನೇಹಿತರೆ. ಈ ರೀತಿ ಅದ್ರ ಜೊತೆಗೆ ನಿಮ್ಗೆ DA, HRA, TA ಮತ್ತು ಅದರ್ ಅಲೈನ್ಸಸ್ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಎಕ್ಸ್ಟ್ರಾ ನಿಮ್ಗೆ ಸ್ಯಾಲರಿಯಲ್ಲಿ ಅಮೌಂಟ್ ಬರ್ತಾ ಇರುತ್ತೆ. ಓಕೆನಾ, ಸೊ ನಿಮ್ಗೆ ಸ್ಟಾರ್ಟಿಂಗ್ ಸ್ಯಾಲರಿ ಒಂದು ಅಸಂಪ್ಷನ್ ಅಲ್ಲಿ ಒಂದು ಏನೋ ಅನಾಲಿಸಿಸ್ ಪ್ರಕಾರ ಇದು ನಿಮ್ಗೆ 20,000 ಅಂತ ಏನು ಇಲ್ಲಿ ತೋರಿಸಿದರೆ ಪೇ ಲೆವೆಲ್ 2, ಅವ್ರಿಗೆ 30,000ವರೆಗೂ ಸ್ಯಾಲರಿ ಬರುತ್ತೆ. ಸೊ 21,700 ಅಂತ ಏನಿದೆ, ಇವ್ರಿಗೆ 32,000 33,000 ಗಂಟೆ ಬರ್ಬೋದು. ಓಕೆನಾ, ಸೊ DA, HRA, TA ಎಲ್ಲದು ಸೇರ್ಕೊಂಡು. ಓಕೆನಾ, ಸೊ ಈ ರೀತಿ ಇರುತ್ತೆ. ಮತ್ತೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್, OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೇಲ್ ಕ್ಯಾಂಡಿಡೇಟ್ಸ್ ಗೆ 500 ರೂಪಾಯಿ ಇದೆ ಸ್ನೇಹಿತರೆ. SC/ST, XRS ಮೇನು, PWD, ಫೀಮೇಲು, ಟ್ರಾನ್ಸ್ಜೆಂಡರ್, ಮೈನಾರಿಟಿ ಇಂಥ ಒಂದು ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀ ಇದೆ ಸ್ನೇಹಿತರೆ. ರೀಫಂಡ್ ಕೂಡ ಇದೆ ಫಸ್ಟ್ ಸ್ಟೇಜ್ ಆಫ್ CBT ನ ನೀವು ಅಟೆಂಡ್ ಮಾಡಿದ್ರೆ. ಓಕೆನಾ, ಸೊ ಅಟೆಂಡ್ ಮಾಡಿದ್ರೆ ರೀಫಂಡ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಸೊ ಇದು ಈ ರೀತಿ ಇದೆ. ಫೀ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ 29 ನವೆಂಬರ್ ಲಾಸ್ಟ್ ಡೇಟ್ ಆಗಿರುತ್ತೆ. ಅಪ್ಲಿಕೇಶನ್ ಕರೆಕ್ಷನ್ ವಿಂಡೋ ಇದೆ. 30ನೇ ತಾರೀಕಿಂದ ಹಿಡಿದು 9ನೇ ತಾರೀಕು ಡಿಸೆಂಬರ್ ವರೆಗೂ ಓಪನ್ ಆಗಿರುತ್ತೆ ಅಪ್ಲಿಕೇಶನ್ ಕರೆಕ್ಷನ್ ವಿಂಡೋ. ಓಕೆನಾ, ಅದ ನಂತರ ಸ್ಕ್ರೈಬ್ ಡೀಟೇಲ್ಸ್ ನ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. 10-14-2025 ಡಿಸೆಂಬರ್ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ನೀವು ಸ್ಕ್ರೈಬ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇದು ಒಂದು ಗಮನದಲ್ಲಿರಲಿ. ಯಾರ್ಯಾರು PWD ಕ್ಯಾಂಡಿಡೇಟ್ಸ್ ಸ್ಕ್ರೈಬ್ ನ ನೀವು ತಗೊಳ್ತಾ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಇದು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. 10ನೇ ತಾರೀಕಿಂದ ಹಿಡಿದು 14ನೇ ತಾರೀಕು ಡಿಸೆಂಬರ್ ಅಲ್ಲಿ ಇರುತ್ತೆ ಸ್ನೇಹಿತರೆ ಸ್ಕ್ರೈಬ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡೋದಿಕ್ಕೆ. ಅದ ನಂತರ ನೀವು ಏನಿದು ಸೆಲೆಕ್ಷನ್ ಪ್ರೋಸೆಸ್ ಅಂಡರ್ ಗ್ರಾಜುಯೇಟ್ ಲೆವೆಲ್ಗೆ ಅಂತ ಹೇಳಿದ್ರೆ ಫಸ್ಟ್ ಸ್ಟೇಜ್ CBT ಇರುತ್ತೆ ಮತ್ತು ಸೆಕೆಂಡ್ ಸ್ಟೇಜ್ CBT. ಟೋಟಲ್ 2 ಸ್ಟೇಜಸ್ ಇರುತ್ತೆ. ಮತ್ತು ಟೈಪಿಂಗ್ ಟೆಸ್ಟ್ ಇರುತ್ತೆ. ಯಾರ್ಯಾರು ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ಅಪ್ಲೈ ಮಾಡಿದ್ರೆ ಅಂತ ಒಂದು ಅಭ್ಯರ್ಥಿಗಳೇ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆನಾ, ಸೊ ಇದಿಷ್ಟು ಆದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅದರಲ್ಲಿ ನಿಮಗೆ ಸೆಲೆಕ್ಷನ್ ಆಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ಈ ರೀತಿ ಇದೆ. ಅದ ನಂತರ ನಿಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ಫಸ್ಟ್ ಮೇನ್ ಡಾಕ್ಯುಮೆಂಟ್ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಬೇಕಾಗಿರುತ್ತೆ,
ಮತ್ತು ನಿಮ್ಮ ಮಾಸ್ ಕಾರ್ಡ್ಸ್ ಬೇಕಾಗಿರುತ್ತೆ, ಮತ್ತು ನಿಮ್ಮ ಸಿಗ್ನೇಚರ್ ಬೇಕಾಗಿರುತ್ತೆ, ಫೋಟೋ ಬೇಕಾಗಿರುತ್ತೆ, ಅಡ್ರೆಸ್ ಪ್ರೂಫ್ ಬೇಕಾಗಿರುತ್ತೆ. ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ PWD ಕ್ಯಾಂಡಿಡೇಟ್ಸ್ ಆಗಿದ್ರೆ ಅವ್ರದ್ದು PWD ಸರ್ಟಿಫಿಕೇಟ್ ಕೂಡ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಏನಿದೆ ಲಿಂಕ್, ಸೊ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನೀವು ಓಪನ್ ಆಗುತ್ತೆ. ಸೊ RRB ಅಲ್ಲಿ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಲಾಗಿನ್ ಅಥವಾ ಕ್ರಿಯೇಟ್ ಅಕೌಂಟ್ ಅಂತ ಇದೆ, ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟ್ ಮಾಡಬಹುದಾಗಿರುತ್ತೆ. ಸೊ ಸ್ಕ್ರೈಬ್ ರಿಜಿಸ್ಟ್ರೇಷನ್ ಕೂಡ ಇದೆ. ಸ್ಕ್ರೈಬ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಾಗಿನ್ ವಿತ್ ಆಧಾರ್ ಅಂತ ಇದೆ. ಸೊ ಇದನ್ನ ಕೊಟ್ಟು ನಿಮ್ಮ ಫೋನ್ ನಂಬರ್ OTP ಕೊಟ್ಟು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ. ಈ ರೀತಿ ಇದೆ. ಅದೊಂಥರ ಲಾಗಿನ್ ಮಾಡ್ಕೋಬೇಕು ಅನ್ನೋದಾದ್ರೆ ಈ ರೀತಿ ನೀವು ಅದರ್ ಲಿಂಕ್ ಕೂಡ ಲಾಗಿನ್ ಮಾಡಬಹುದು, ಅಥವಾ RRB ಅಕೌಂಟ್ ಡೀಟೇಲ್ಸ್ ನಿಮಗೆ ಗೊತ್ತಿದ್ರೆ ಯೂಸರ್ ಐಡಿ ಪಾಸ್ವರ್ಡ್ ಅದನ್ನು ಕೂಡ ಅಪ್ಲಿಕೇಶನ್ ಪಾಸ್ವರ್ಡ್ ಯೂಸರ್ ಐಡಿ ಹಾಕಿ ನೀವು ಲಾಗಿನ್ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ಯಾರು ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಅಪ್ಲೈ ಮಾಡೇ ಇಲ್ಲ ಅಂತ ಒಂದು ಅಭ್ಯರ್ಥಿಗಳು ಕ್ರಿಯೇಟ್ ಅನ್ ಅಕೌಂಟ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಕ್ಯಾಂಡಿಡೇಟ್ಸ್ ಫುಲ್ ಡೀಟೇಲ್ಸ್ ನ ಬರೀಬೇಕಾಗಿರುತ್ತೆ. ನಿಮ್ಮ ಫುಲ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್, ಫಾದರ್ ನೇಮ್, ಮದರ್ ನೇಮು, ಮತ್ತೆ ಇಮೇಲ್ ಐಡಿ, ಫೋನ್ ನಂಬರು, ಮತ್ತೆ ಪಾಸ್ವರ್ಡ್ ಇದಿಷ್ಟು ಹಾಕಿ ನೀವು ವೆರಿಫಿಕೇಶನ್ ಮಾಡಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ಮುಖಾಂತರನು ವೆರಿಫಿಕೇಶನ್ ಇದೆ, ಡಿಜಿಲಾಕರ್ ಮುಖಾಂತರನು ವೆರಿಫಿಕೇಶನ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಫುಲ್ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಯಾರೆಲ್ಲ ಅಫಿಷಿಯಲ್ ನೋಟಿಫಿಕೇಶನ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಆ ಒಂದು ಅಭ್ಯರ್ಥಿಗಳು ಅಫಿಷಿಯಲ್ ನೋಟಿಫಿಕೇಶನ್ PDF ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತೆ. ಲಿಂಕ್ ಕ್ಲಿಕ್ ಹಿಯರ್ ಅಂತ ಹೇಳಿ ಸೊ ನಿಮಗೆ ಡೌನ್ಲೋಡ್ ಆಗುತ್ತೆ ಅಫಿಷಿಯಲ್ ನೋಟಿಫಿಕೇಶನ್ ಸ್ನೇಹಿತರೆ. ಸೊ ಇದು ಟೋಟಲ್ 56 ಪೇಜ್ಗಳಿದಾವೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಕರೆದಿರುವಂತದ್ದು ನೋಟಿಫಿಕೇಶನ್ ಫುಲ್ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಡೆಕ್ಸ್ ಇದೆ ಮತ್ತು ಅನೆಕ್ಸರಿಗಳು ಕೂಡ ಇದಾವೆ. ಸೊ ಯಾರೆಲ್ಲ ನೀವು ಕಂಪ್ಲೀಟ್ ಓದಬೇಕು ಅಂತ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಟೇಬಲ್ ಆಫ್ ಕಂಟೆಂಟ್ಸ್ ನೋಡ್ಕೊಂಡು ನೀವು ಯಾವ ಒಂದು ಪೇಜ್ಗೆ ಹೋಗ್ಬೇಕು ಅನ್ನೋದಿರುತ್ತೋ ಆ ಒಂದು ಪೇಜ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ಈ ರೀತಿ ಇದೆ. ಈಗಾಗಲೇ ಹೇಳಿದಾಗೆ ನಾನು 27 ನವೆಂಬರ್ಗೆ ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. 11:59ಕ್ಕೆ ಲಾಸ್ಟ್ ಡೇಟ್ ಇರೋದು. ಓಕೆನಾ. ಸೊ ಅದ ನಂತರ ಫೀ ಪೇ ಮಾಡೋದಕ್ಕೆ 29ನೇ ತಾರೀಕಿದೆ, ಮತ್ತು ಕರೆಕ್ಷನ್ಗೆ 30ರಿಂದ 9ನೇ ತಾರೀಕುವರೆಗೂ ಇದೆ. 10ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಸ್ಕ್ರೈಬ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟಿದೆ. ಮತ್ತೆ ಸ್ಯಾಲರೀಸ್ ಡೀಟೇಲ್ಸ್ ಕೊಟ್ಟಿದ್ದಾನೆ. ಅದ ನಂತರ ನಿಮ್ಗೆ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕೂಡ ಇದಾವೆ. ಓಕೆನಾ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಹೇಗೆ ಅಪ್ಲೈ ಮಾಡಬೇಕು, ಮತ್ತೆ ಯಾವ ರೀತಿ ಎಕ್ಸಾಮ್ಸ್ ನಡೆಯುತ್ತೆ, ಎಲ್ಲದು ಫುಲ್ ಡೀಟೇಲ್ ಆಗಿ ಈ ಒಂದು ನೋಟಿಫಿಕೇಶನ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕನ್ನಡದಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಎಲ್ಲ ಪ್ರತಿಯೊಂದು ಜಾಬ್ ಅಪ್ಡೇಟ್ಸ್ ಇದರಲ್ಲಿ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಇದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ನೀವು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬಹುದು. ಅಲ್ಲಿ ಕೂಡ ನೀವು ಲೇಟೆಸ್ಟ್ ಅಪ್ಡೇಟ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಯಾರಾದ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡೋದಕ್ಕೆ ಸಹಾಯ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಅಡ್ಮಿನ್ಗೆ ನೀವು ಮೆಸೇಜ್ ಮಾಡಿದ್ರೆ ಆ ಒಂದು ಅಭ್ಯರ್ಥಿಗೆ ಅಪ್ಲಿಕೇಶನ್ ಕೂಡ ಅಪ್ಲೈ ಮಾಡಿಕೊಡ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.